ನಮಸ್ಕಾರ, ನಾನಂತೂ ಚೆನ್ನಾಗಿದ್ದೀನಿ, ನೀವಂತೂ ಬಿಂದಾಸ್ ಆಗಿದ್ದೀರಾ ಅಂತ ಹೇಳ್ತಾ ನಾನಿವತ್ತು ಒಂದು ಕಂಟೆಂಟ್ ಮಾಡಕ್ ಬಂದಿದ್ದೀನಿ. ಅದೇನಪ್ಪ ಕಂಟೆಂಟ್ ಅಂತ ಅಂದ್ರೆ, ಇವತ್ತು ನಂದು ಬರ್ಡೇ, ಹುಟ್ಟುದಬ್ಬ. ಇವತ್ತು ನನ್ನ ಹುಟ್ಟುದಬ್ಬಕ್ಕೆ ಏನೇನೆಲ್ಲ ಫ್ರೀಯಾಗಿ ಸಿಗುತ್ತೆ ಅದನ್ನ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ಕೊನೆಗಂಟ ನೋಡಿ. ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ನಂದು, ಹೋಗಿ ಸಬ್ಸ್ಕ್ರೈಬ್ ಮಾಡಿ ಕೊನೆಗಂಟ ವಿಡಿಯೋ ನೋಡಿ. ಗುರು, ಇವಾಗ ನಾನು ಡಾಮಿನೋಸ್ ಪಿಜ್ಜಾ ಮುಂದೆ ನಿಂತಿದ್ದೀನಿ. ಡಾಮಿನೋಸ್ ಪಿಜ್ಜಾ ಒಳಗೆ ಹೋಗಿ ಪಿಜ್ಜಾ ಫ್ರೀಯಾಗಿ ಸಿಗುತ್ತಾ ಅಂತ ಕೇಳ್ತೀನಿ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನೋಡೋದ ಬನ್ನಿ, ಕೊಡ್ತಾರಾ ಇಲ್ವಾ ನೋಡೋದ ಬನ್ನಿ. ಇವತ್ತು ನನ್ನ ಬರ್ಡೇ ಇದೆ. ಇಲ್ಲಿ ಡಾಮಿನೋಸ್ ಪಿಜ್ಜಾದಲ್ಲಿ ಏನಾದರೂ ಫ್ರೀಯಾಗಿ ಸಿಗುತ್ತಾ ಅಂತ. ಏನಂದೆ, ಇನ್ನೊಂದ್ಸಲ ಹೇಳು. ಇಲ್ಲಿ ಡಾಮಿನೋಸ್ ಪಿಜ್ಜಾದಲ್ಲಿ ಏನಾದರೂ ಫ್ರೀಯಾಗಿ ಸಿಗುತ್ತಾ ಅಂತ. ಹೌದು, ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ಡಾಮಿನೋಸ್ ಕಡೆಯಿಂದ ಫ್ರೀಯಾಗಿ ಸಿಗುತ್ತಾ? ಥ್ಯಾಂಕ್ ಯು. ಏನಾದರೂ ನೀವು ಏನೇ ಕೊಟ್ಟರು ನನಗೆ ಖುಷಿ ಇದೆ. ಓಕೆ, ಆಯ್ತು, ಒಂದ್ಸತಿ ಮಾತಾಡಿ. ಹಾಂ, ಮ್ಯಾನೇಜರ್ ಹತ್ರ ಕೇಳಕ್ ಹೋಗಿದ್ದಾರೆ ಪಿಜ್ಜಾನ ಫ್ರೀಯಾಗಿ ಸಿಗುತ್ತಾ ಇಲ್ವಾ ಅಂತ. ನೋಡೋದ ಫ್ರೀಯಾಗಿ ಕೊಡ್ತಾರಾ ಇಲ್ವಾ ಅಂತ. ಇಲ್ಲ, ನಿಮ್ದೇ ಫಸ್ಟ್ ಬಂದಿರೋದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಿಮ್ಮಿಂದನೇ ಇನಾಗ್ರೇಷನ್ ಮಾಡೋದಾ ಅಂತ. ನೋಡಿ ಮ್ಯಾಮ್, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. 20 ಟ್ರಾವೆಲರ್ ಅಂತ. ಇಲ್ಲ, ಮೈಸೂರವನೇ ಮ್ಯಾಮ್. ಎರಡರಲ್ಲೂ ಇದೆ ಮ್ಯಾಮ್. ಫೇಸ್ಬುಕ್ಕಲ್ಲೂ ಇದ್ದೀನಿ, ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್, ಮಿಸ್ಟರ್ 20 ಟ್ರಾವೆಲರ್. ಇನ್ಸ್ಟಾನಲ್ಲೂ ಇದೆ ನೋಡಿ, ಫಾಲೋ ಮಾಡಿದ್ದಾರೆ ಡಾಮಿನೋಸ್ ಪಿಜ್ಜಾಯಿಂದ. ನೋಡ, ನೀವು ಫಾಲೋ ಮಾಡ್ಕೊಳ್ಳಿ ಮಾಡಿಲ್ಲ ಅಂತ ಅಂದರೆ. ಗುರು, ಇವಾಗ ಮ್ಯಾನೇಜರ್ ಬರ್ತಾರೆ, ಕಾಯ್ಕೊಂಡಿದ್ದೀನಿ. ನೋಡಿ, ಈ ಟೇಬಲ್ ಪೂರ್ತಿ ತುಂಬಿಸ್ಬೇಕೀಗ ನಾನು. ಅಲ್ಲಿರೋದೆಲ್ಲ ದಾಳಿ ಮಾಡಿ ಒಬ್ಬನೇ ತಿನ್ನಬೇಕು ಬರ್ಡೇಗೆ. ಸುಮ್ಮನೆ ಯಾಕೆ ನಾವು ಏನೋ ಬೇರೆಯವ್ರು ಬಂದು 500 ರೂಪಾಯಿ ಕೇಕ್ ಕಟ್ ಮಾಡಿಸಿ 5,000 ಯಾಕೆ ನಾವು ಖರ್ಚು ಮಾಡೋದು ಅಲ್ವಾ? ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಹಾಯ್ ಸರ್, ನಮಸ್ತೆ. ನನ್ನ ಬರ್ಡೇ, ಸೊ ಇಲ್ಲೇನಾದರೂ ಫ್ರೀಯಾಗಿ ಸಿಗುತ್ತಾ ಬರ್ಡೇಗೆ? ನಿಮ್ಮ ಕಡೆಯಿಂದ ಏನು ಕೊಟ್ಟರು ಓಕೆನಾ? ಇವಾಗ ಕೊಡ್ತಾ ಇದ್ದಾರೆ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೋಡೋದ, ಇವಾಗ ಚಾಕೋ ಲವಾ ಕೇಕ್ ಕೊಟ್ಟಿದ್ದಾರೆ, ಜೊತೆಗೆ ಪಿಜ್ಜಾ ಬರುತ್ತೆ. ಫ್ರೀಯಾಗಿ ಕೊಡ್ತಾ ಇದ್ದಾರೆ ಬರ್ಡೇಗೆ ಅಂತ. ಆಫರ್ ಬಿಡೋಕ್ಕಾಗುತ್ತಾ? ಬರ್ಡೇ ದಿವಸ ಏನೇನೆಲ್ಲ ಫ್ರೀಯಾಗಿ ಸಿಗುತ್ತೆ ನೋಡಿ. ಬರ್ಡೇ ದಿವಸ ನಂಗೆ ಯಾರು ಕೇಕೆ ಕಟ್ ಮಾಡಿಸ್ತಿಲ್ಲ, ಡಾಮಿನೋಸ್ ಪಿಜ್ಜಾ ಅವರು ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಇಲ್ಲೇ. ಥ್ಯಾಂಕ್ ಯು ಡಾಮಿನೋಸ್ ಪಿಜ್ಜಾ ಕೇಕ್ ಕೊಟ್ಟಿದ್ದಕ್ಕೆ. ನನ್ನ ಬರ್ಡೇ ಒಳ್ಳೆ ಮೆಮೊರಿಯಬಲ್ ಆಗಿದೆ. ಫಸ್ಟು ಕೊಡಲ್ಲ ಅಂತ ಅಂದರು, ಕನ್ವೆ ಮಾಡಿದೆ ಕೊಡ್ತೀನಿ ಅಂತ. ಲಾಸ್ಟಿಗೆ ಮ್ಯಾನೇಜರ್ನ ಕರೆಸಿ ಮ್ಯಾನೇಜರ್ ಒಪ್ಕೊಂಡ್ರು ಕೊನೆಗೆ. ಚಾಕೋಲಾವಾ ಕೇಕು ಜೊತೆಗೆ ಡಾಮಿನೋಸ್ ಪಿಜ್ಜಾ. ನಾನಂತೂ ಕಾಯ್ತಾ ಇದ್ದೀನಿ ಎರಡೂ ಒಟ್ಟಿಗೆ ತಿನ್ನೋಕ್ಕೆ. ಹೊಟ್ಟೆ ಬೇರೆ ಹಸಿತೈತೆ, ಅದಕ್ಕೋಸ್ಕರ ನಾನು ಮಧ್ಯಾಹ್ನ ಊಟ ಬೇರೆ ಮಾಡಿಲ್ಲ. ನೀನ್ ನೋಡ್ರ, ಅಯ್ಯೋ ಪಾಪ ಅನ್ನಿಸ್ತಿದೆ. ಇವತ್ತೆಲ್ಲ ಕಡೆ ಫ್ರೀ ಕೊಡ್ತಾರೆ ಅಂತ ನನಗೆ. ಪಿಜ್ಜಾ ಬಂತು ಜೊತೆಗೆ. ಥ್ಯಾಂಕ್ ಯು ಮ್ಯಾಮ್. ಫೈನಲಿ ಪಿಜ್ಜಾ ಬಂತು. ಸೊ ಬರ್ಡೇಗೆ ಚಾಕೋಲಾವಾ ಕೇಕು ತೆಗಿತಿದ್ದೀನಿ. ಚಾಕೋಲಾವಾ ಕೇಕು ರೇಟ್ ಎಷ್ಟಪ್ಪ ಅಂತಂದರೆ 300 ಎಬೋ ಅಂತೂ ಇದ್ದೇ ಇರುತ್ತೆ. ಚಾಕೋಲಾವಾ ಕೇಕ್ಗೆ 100 ರೂಪಾಯಿ ಎಬೋ ಇರುತ್ತೆ. ಸೊ ಟೋಟಲಾಗಿ ನನಗೆ 400 ರೂಪಾಯಿ ಮೇಲೆ ಫ್ರೀಯಾಗಿ ಕೊಟ್ಟಿದ್ದಾರೆ ಇಲ್ಲಿ. ತಿನ್ನೋದಾ? ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಫ್ರೀಯಾಗಿ ತಿನ್ನೋದಕ್ಕೆ ಏನೋ ಒಂಥರ ಟೇಸ್ಟ್ ಇನ್ನೂ ಜಾಸ್ತಿ ಇರುತ್ತೆ. ಬರ್ಡೇ ಪ್ರಯುಕ್ತ ಬೇರೆಯವ್ರು ಯಾರೂ ಕೇಕ್ ಕಟ್ ಮಾಡಿಸಿಲ್ಲ, ನಾನೇ ಕೇಕ್ ಕಟ್ ಮಾಡ್ಕೊತಿದ್ದೀನಿ. ನೋಡಿ, ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ. ಚಾಕೋಲಾವಾ ಕೇಕು. ಓಹೋ, ಇವಾಗ ಡಾಮಿನೋಸ್ ಪಿಜ್ಜಾದಲ್ಲಿ ಫ್ರೀಯಾಗಿ ತಿಂದಾಯಿತು. ನೆಕ್ಸ್ಟ್ ಎಲ್ಲಿಗೆ ಹೋಗೋದ ನೋಡೋದ, ಬನ್ನಿ ಕರ್ಕೊಂಡು ಹೋಗ್ತೀನಿ. ಗುರು, ಅವಾಗಲೇ ಡಾಮಿನೋಸ್ ಪಿಜ್ಜಾಗೆ ಹೋಗಿದ್ದೆ, ಇವಾಗ ಕ್ರೋಮಾಗೆ ಹೋಗ್ತಿದ್ದೀನಿ.
ಇವತ್ತು ನನ್ನ ಬರ್ಡೇ ಐತೆ ಅಂತ ಇಲ್ಲಿ ಹೇಳ್ತೀನಿ, ಏನಾದರೂ ಫ್ರೀ ಕೊಡ್ತಾರಾ ನೋಡೋದ, ಬನ್ನಿ. ಇವಾಗ ಏನು ಫ್ರೀಯಾಗಿ ಕೇಳಕ್ಕೆ ಹೊರಟಿದ್ದೀನಿ ಅಂತಂದರೆ ಆ್ಯಪಲ್ ಕಂಪ್ನಿಯಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ನ ಫ್ರೀಯಾಗಿ ಕೇಳಕ್ಕೆ ಹೋಗಿದ್ದೀನಿ. ಆ್ಯಕ್ಚುಲಿ ಇವತ್ತು ನನ್ನ ಬರ್ಡೇ. ಥ್ಯಾಂಕ್ ಯು. ಇವಾಗ ನನ್ನ ಬರ್ಡೇ ಇರೋದಕ್ಕೆ ಇಲ್ಲಿ ನಿಮ್ಮ ಸ್ಟೋರಲ್ಲಿ ಕ್ರೋಮದಲ್ಲಿ ಏನಾದರೂ ಫ್ರೀಯಾಗಿ ಸಿಗುತ್ತಾ? ಫ್ರೀಯಾಗಿ ಏನು ಬೇಕು ಸರ್? ಫ್ರೀಯಾಗಿ ಏನಾದರೂ ನಿಮ್ಮ ಕಡೆಯಿಂದ ಕೊಡೋಕ್ಕಾಗುತ್ತಾ? ನಮ್ಮ ಕಡೆಯಿಂದ ಫ್ರೀ ಗಿಫ್ಟ್ ಏನಾದರೂ ಇತ್ತು ಅಂದರೆ ಗಿಫ್ಟ್ ಅಲ್ಲ, ಏನಾದರೂ ಐಟಮ್ಸ್ ಏನಾದರೂ ಆಗಲಿ, ಅದು ನೀವು ಯಾವ್ದು ಕೊಟ್ಟರು ನಾವು ಇಸ್ಕೊಂತೀವಿ. ಸೊ ನಮ್ಮ ಕೈಲಿ ಕೊಡೋಕ್ಕಾಗತ್ತೆ ಒಂದು ಕ್ಯಾರಿ ಬ್ಯಾಗ್ ಒಂದು ಕೊಡ್ಬೋದು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇಲ್ಲ ಫ್ರೀ ಗಿಫ್ಟ್ಸ್ ಏನಾದರೂ ಇತ್ತು ಅಂದರೆ ಫ್ರೀ ಗಿಫ್ಟ್ಸ್ ಕೊಡ್ಬೋದು ಅಷ್ಟೇ. ಕ್ಯಾರಿ ಬ್ಯಾಗ್ ಸಿಗುತ್ತೆ. ಥ್ಯಾಂಕ್ ಯು ಸರ್. ಗುರು ಕ್ರೋಮದಲ್ಲಿ ಹೋಗಿ ಕೇಳಿದೆ, ಏನು ಕೊಡಲ್ಲ ಅಂತ ಅಂದರು. ಛೇ, ಬೇಜಾರಾಗ್ತಿದೆ. ಬನ್ನಿ ಬೇರೆ ಕಡೆ ಹೋಗಿ ಕೇಳೋದ, ಬೇರೆ ಕಡೆ ಎಲ್ಲಿ ಕೊಡ್ತಾರೆ ಅಂತ. ಗುರು ಆವಾಗಲೇ ಕ್ರೋಮಾಗೆ ಹೋಗಿದ್ವಿ, ಅಲ್ಲಿರೋ ಗ್ಯಾಜೆಟ್ಸ್ನ ಏನಾದರೂ ಕೇಳಿದ್ವಿ, ಅಲ್ಲಿ ಕೊಡಲಿಲ್ಲ. ಇವಾಗ ಸ್ಟಾರ್ ಬಕ್ಸಿಗೆ ಬಂದಿದ್ವಿ ನೋಡಿ, ಸ್ಟಾರ್ ಬಕ್ಸ್ ಎದುರುಗಡೆನೇ ನಿಂತಿದ್ದೀನಿ. ಸೊ ಸ್ಟಾರ್ ಬಕ್ಸಿಗೆ ಹೋಗಿ ನನ್ನ ಬರ್ಡೇ ಇದೆ, ಇಲ್ಲಿ ಫ್ರೀಯಾಗಿ ಏನಾದರೂ ಕೊಡ್ತೀರಾ ಅಂತ ಕೇಳ್ತೀನಿ. ಕೊಡ್ತಾರಾ ಇಲ್ವೋ ನೋಡೋದ, ಬನ್ನಿ. ನನ್ನ ಬರ್ಡೇ ಇತ್ತು, ಓಕೆನಾ? ಸ್ಟಾರ್ ಬಕ್ಸಲ್ಲಿ ಏನಾದರೂ ಫ್ರೀ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇಲ್ಲಿ ಸ್ಟಾರ್ ಬಕ್ಸಲ್ಲಿ ಏನಾದರೂ ಫ್ರೀಯಾಗಿ ಸಿಗುತ್ತಾ ಬರ್ಡೇ ಪ್ರಯುಕ್ತ? ಫ್ರೀ ಸಿಗುತ್ತೆ, ಬಟ್ ನೀವು ಕಾರ್ ಮೆಂಬರ್ ಆಗಿದ್ರೆ ಫ್ರೀ ಸಿಗುತ್ತೆ. ಓಕೆ, ಬಕ್ಸಲ್ಲಿ ಕೇಳಕ್ಕೆ ಬಂದಿದೆ ಫ್ರೀಯಾಗಿ, ಬಟ್ ಫ್ರೀಯಾಗಿ ಕಾಫಿ ಕೊಡಲಿಲ್ಲ, ದುಡ್ಡು ಕೊಟ್ಟು ತಗೊಂಡಿದ್ದೀನಿ. ಇದಕ್ಕೊಂದು ರೀಸನ್ ಇದೆ. ಏನು ರೀಸನಪ್ಪ ಅಂತ ಅಂದರೆ, ನನ್ನ ಲೈಫಲ್ಲೇ ಫಸ್ಟ್ ಟೈಮು, ನೀವು ನಂಬಲ್ಲ, ನನ್ನ ಲೈಫಲ್ಲೇ ಫಸ್ಟ್ ಟೈಮು ಒಂದು ಸ್ಟಾರ್ ಬಕ್ಸಿಗೆ ಬರ್ತಿರೋದು. ನನಗೆ 10 ರೂಪಾಯಿ ಟೀ ಕುಡಿದ್ರೇ ನನಗೆ ಸಮಾಧಾನ ಆಗೋದು, ಬಟ್ ಇದು ಫಸ್ಟ್ ಟೈಮ್ ಕುಡಿತಿದ್ದೀನಿ. ಈ ಕಾಫಿಗೆ, ಕೋಲ್ಡ್ ಕಾಫಿಗೆ 300 ರುಪೀಸ್ ಕೊಟ್ಟಿದ್ದೀನಿ. ಸೊ ಹೆಂಗಿದೆ ಟೇಸ್ಟ್ ನೋಡೋಣ. ಗುರು ನಿಜ ಹೇಳ, 10 ರೂಪಾಯಿ ಟೀ ಮುಂದೆ ಈ 300 ರೂಪಾಯಿ ಟೀ ಏನೇನೂ ಅಲ್ಲ. 10 ರೂಪಾಯಿ ಟೀ 5 ಸ್ಟಾರು, ಇದು 2 ಸ್ಟಾರ್ ಕೊಡ್ತೀನಿ ನಾನು. ಒಂದು ಸತಿ ಟ್ರೈ ಮಾಡೋದ ಅಂತ ಕುಡಿತಾಯಿದ್ದೀನಿ, ಕಷ್ಟಪಡ್ಕೊಂಡು ಕುಡಿತಾಯಿದ್ದೀನಿ, 300 ರೂಪಾಯಿ ಕೊಟ್ಟಿದ್ದೀನಲ್ಲ ಅಂತ. ಏನು ಮಾಡೋದು? ಅಣ್ಣ ನಮಸ್ತೆ. ಇವತ್ತು ನನ್ನ ಬರ್ಡೇ, ಇವತ್ತು ದೋಸೆ ಪಾಯಿಂಟಲ್ಲಿ ಏನಾದರೂ ಫ್ರೀಯಾಗಿ ಸಿಗುತ್ತಾ? ಥ್ಯಾಂಕ್ ಯು. ಹಾಂ, ಇವತ್ತೇನಾದರೂ ಫ್ರೀಯಾಗಿ ಸಿಗುತ್ತಾ ನಮಗೆ? ಏನಾದರೂ ಕೊಡಿಸ್ಬೋದು, ಹೇಳ್ತೀನಿ. ಹ್ಞೂ ಕೇಳಿ, 2 ನಿಮಿಷ ಕೇಳಿ. ಆಯಿತು, ದೋಸೆ ಕೊಡ್ತಾರಂತೆ, 2 ನಿಮಿಷ ಕೇಳ್ತೀನಿ ಅಂತ ಅಂದವ್ರೆ. ಈ ದೋಸೆ ಪಾಯಿಂಟ ಓನರು ಅವ್ರ ಹತ್ರ ಕೇಳ್ತಾರೆ, ನೋಡೋದ ಕೊಡ್ತಾರೋ ಇಲ್ವೋ ಕೇಳೋದು. ಸರ್ ಏನಿಲ್ಲ, ಒಬ್ಬರು ಯೂಟ್ಯೂಬರು ಇನ್ಫ್ಲುಯೆನ್ಸರು, ಅವ್ರದ್ದು ಬರ್ತಡೇ ಇದೆ, ಅವ್ರಿಗೆ ಕಂಟೆಂಟ್ ಮೀನ್ಸ್ ಅಂದರೆ ನನ್ನ ಬರ್ತಡೇ ಇದೆ, ನಿಮ್ಮ ಕಡೆಯಿಂದ ಏನಾದರೂ ದೋಸೆ ಫ್ರೀಯಾಗಿ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ. ಸರ್ ಒಬ್ಬರೇ ಕೊಡ್ಬೋದಾ? ಸೊ ದೋಸೆ ಕೊಡ್ತೀನಿ ಅಂತ ಅಂದರು, ದೋಸೆನ ಫ್ರೀಯಾಗಿ ತಗೊತಾ ಇದ್ದೀನಿ. ಅದು ಯಾವ ದೋಸೆ ಅಂತ ಅಂದರೆ, ನನಗೆ ಈ ದೋಸೆ ಪಾಯಿಂಟಲ್ಲಿ ಗೀ ಪುಡಿ ಅಂತ ಅಂದರೆ ಇಷ್ಟ. ಗೀ ಪುಡಿ ಮಸಾಲೆ ಇವತ್ತು ಫ್ರೀಯಾಗಿ ಕಾಂಪ್ಲಿಮೆಂಟಾಗಿ ಕೊಡ್ಬೋದು. ಕಾಂಪ್ಲಿಮೆಂಟ್ ಫ್ರೀಯಾಗಿ ಗೀ ಪುಡಿ ದೋಸೆ ಸಿಗ್ತೈತೆ ನನಗೆ ಇವತ್ತು. ಬನ್ನಿ ಟೇಸ್ಟ್ ಮಾಡೋದ. ಹ್ಯಾಪಿ ಬರ್ತ್ಡೇ ಒನ್ ಸೆಕೆಂಡ್. ಥ್ಯಾಂಕ್ ಯು. ಹಿಂಗೆ ನಮ್ಮಲ್ಲಿ ಒಂದು ಸ್ವೀಟ್ ಕೊಡ್ತೀನಿ ಇಷ್ಟ. ಸ್ವಲ್ಪ ಕೇಸರಿ ಬಾತ್ ಸ್ವೀಟ್, ಈ ದೋಸೆ ಪಾಯಿಂಟು ಸ್ವೀಟ್ನಂತ ಮನಸ್ಸು, ಹಾಲ್ನಂತ ಮನಸ್ಸು. ಪೈನಾಪಲ್ ಕೇಸರಿ, ಓ ಹಾ ಹಾ ಹಾ. ಸೊ ದೋಸೆ ರೆಡಿ ಮಾಡ್ತವ್ರೆ. ಓಹಾ, ನಾನಂತೂ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ನನಗೆ ಒಂದು ಸ್ವೀಟ್ ಕೊಟ್ಟಿದ್ದಾರೆ, ನನ್ನ ಬರ್ಡೇ ಪ್ರಯುಕ್ತ ಸ್ವೀಟು ಹಾಕ್ಕೊಟ್ಟಿದ್ದಾರೆ. ಓಹೋ ಹೋ 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 ಹೋ, ಹಾಕೊಂಡು ತಿಂತಾ ಇರೋದೇನೆ. ಫ್ರೀಯಾಗಿ ತಿನ್ನೋದು ಸ್ವಲ್ಪ ಟೇಸ್ಟ್ ಜಾಸ್ತಿನೇ ಇರುತ್ತೆ. ಏನಂತೀರಾ? ಗುರು ಗೀ ಪುಡಿ ದೋಸೆ ರೆಡಿ ಆಯಿತು. ನನಗೆ ಗಟ್ಟಿ ಚಟ್ನಿ ಅಂದರೆ ತುಂಬ ಇಷ್ಟ. ಅಣ್ಣ ಗಟ್ಟಿ ಚಟ್ನಿ ಹಾಕ್ಕೊಡಿ. ಆಹಾ, ಗೀ ಪುಡಿ ದೋಸೆನ ತಿಂತಾಯಿದ್ದೀನಿ. ನನಗೆ ಗಟ್ಟಿ ಚಟ್ನಿ ಅಂದರೆ ಹೆವಿ ಇಷ್ಟ. ಸೊ ಗಟ್ಟಿ ಚಟ್ನಿ ಹಾಕ್ಸ್ಕೊಂಡು ದೋಸೆನ ತಿಂತಾಯಿದ್ದೀನಿ. ಟ್ರೈ ಮಾಡೋದಾ? ಅಣ್ಣ ಇವತ್ತು ನನ್ನ ಬರ್ಡೇ, ಇಲ್ಲಿ ನಿಮ್ಮ ಅಂಗಡೀಲಿ, ಗೋಬಿ ಅಂಗಡೀಲಿ ಇವತ್ತೇನಾದರೂ ಫ್ರೀಯಾಗಿ ಕೊಡ್ತೀರಾ?
ಏನ್ ಬೇಕು ಹೇಳಿ ಕೊಡೋದ ಅಲ್ಲ ನಿಮ್ಮಿಷ್ಟ ಅದು ಕೊಡೋದು. ತಿನ್ನೋದು ನೀವಲ್ವಾ ಹೇಳಿ ಏನ್ ಬೇಕು ಕೊಡೋದು ನೀವು, ನಾವು ಕೇಳ್ತಾ ಇರೋದು ಅಷ್ಟೇ. ನೀವೇನಾದ್ರೂ ಕೊಡ್ಬೋದು ಅದನ್ನ. ಸರ್ ಇಲ್ಲೇನಾ ಏನ್ ಬೇಕು ಹೇಳಪ್ಪ ಕೊಡೋದ ಏನು ತಗೊಳ್ಳೋದ? ನನಗೆ ಏನಾದರೂ ಪರವಾಗಿಲ್ಲ, ಗೋಬಿ ಒಂದು ಹಾಫ್ ಪ್ಲೇಟ್ ಕೊಡಿ ಅಣ್ಣ ಸಾಕು. ಹೇಳ್ಬಿಡಿ ಕೊಡ್ತಾರಂತೆ. ಕೊಡ್ತೀನಿ. ಹಾಫ್ ಪ್ಲೇಟು. ಥ್ಯಾಂಕ್ ಯು ಅಣ್ಣ. ಗೋಬಿ ಕೊಟ್ಟಿದ್ದಾರೆ, ತಿಂತಾ ಇದ್ದೀನಿ ಇವಾಗ. ಇದರಲ್ಲಿ ಏನು ಅರ್ಥ ಆಗಿದ್ದು ಅಂತ ಅಂದರೆ, ಇವಾಗ ತಾನೇ ಸ್ಟಾರ್ ಬಾಕ್ಸ್ಗೆ ಹೋಗಿದೆ. ಸ್ಟಾರ್ ಬಾಕ್ಸಲ್ಲಿ ಕೇಳಿದ ತಕ್ಷಣ ಕೊಡೋದೇ ಇಲ್ಲ ಅಂತ ಅಂದ್ಬಿಟ್ರು, ಒಂದೇ ಮಕ್ಕೊಡ್ದಂಗೆ. ನಾನಿಲ್ಲಿ ಹಾಫ್ ಪ್ಲೇಟ್ ಕೇಳಿದ್ದು ಈ ಅಂಗಡೀಲಿ, ನನಗೆ ಫುಲ್ ಪ್ಲೇಟ್ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಅರ್ಥ ಆಗೋದು ಅಂತ ಅಂದರೆ, ಇಂಟರ್ನ್ಯಾಷ್ನಲೆಲ್ಲ ಬೆಳೆಸೋದು ಬಿಟ್ಬಿಟ್ಟು ನಮ್ಮವ್ರನ್ನ, ನಮ್ಮ ಕರ್ನಾಟಕದವ್ರನ್ನ ಬೆಳೆಸಿ. ಯಾಕೆ ಅಂತಂದರೆ ಇಲ್ಲಿ ರೋಡ್ ಸೈಡಲ್ಲಿ ಇಟ್ಕೊಂಡು ಇಲ್ಲಿ ರೋಡ್ ಸೈಡಲ್ಲಿ ಇಟ್ಕೊಂಡು ಒಂದು ಅಂಗಡಿ ಮಾಡ್ತಾಯಿದ್ದಾರೆ ಅಂತ ಅಂದರೆ ಅವ್ರದ್ದೇ ಆದಂಥ ಎಫರ್ಟ್ಸ್ ಇರುತ್ತೆ. ಕಷ್ಟಪಟ್ಟು ದುಡಿತಾ ಇರ್ತಾರೆ, ಯಾರೂ ಹೋಗೋದಿಲ್ಲ. ಒಳ್ಳೆ ಐಷಾರಾಮಿಗೆ ಹೋಗ್ಬಿಟ್ಟು ತಿನ್ನಬೇಕು, ನಾವು ರಾಜನ ಮಕ್ಕಳು ಹಂಗೆ ಹಿಂಗೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಲಾಸ್ಟಿಗೆ ಹೋಗೋದು ಮಣ್ಣಿಗೆ ಅಂತ ಯಾರಿಗೂ ಗೊತ್ತಿಲ್ಲ. ಇದರಲ್ಲಿ ಏನು ಅರ್ಥ ಆಗಿದ್ದು ಅಂತ ಅಂದರೆ, 10 ರೂಪಾಯಲ್ಲಿರೋ ಟೇಸ್ಟು 100 ರೂಪಾಯಿನಲ್ಲಿ ಸಿಗೋಲ್ಲ. ಏನಂತೀರ? ಕಮೆಂಟ್ ಮಾಡಿ ನಿಜ ಆದರೆ. ಇಲ್ಲಿ ಯಾರ್ಯಾರು ಮೈಸೂರಲ್ಲಿದ್ದೀರಾ, ಇಸ್ಕಾನ್ ಹತ್ರ ಬರೋ ಗೋಬಿ ಸೆಂಟರ್ಗೆ ಬನ್ನಿ. ತರುಣ್ ಗೌತಮ್ ಗೋಬಿ ಸೆಂಟರ್ ಅಂತ ಅಣ್ಣ ಇರ್ತಾರೆ ನೋಡಿ. ಇಲ್ಲೇ ಸಿಗ್ನಲ್ ಲೈಟ್ ಹತ್ರನೇ ಇರೋದು. ಏನಪ್ಪ ಇದೇ ಗೋಬಿ ಸೆಂಟರು. ಸೊ ನೋಡಿ ಬನ್ನಿ. ನನಗಂತೂ ಇಷ್ಟ ಆಯಿತು. ಫ್ರೀಯಾಗಿ ತಿಂದಿರ್ಬೋದು, ಬಟ್ ಟೇಸ್ಟ್ ಅಂತೂ 5 ಸ್ಟಾರ್ ರೇಟಿಂಗೇ ಕೊಡ್ತೀನಿ ನಾನು. ಒಂದು ಸತಿ ಬಂದು ಎಲ್ಲ ಟ್ರೈ ಮಾಡಿ, ಯಾರು ಮಿಸ್ ಮಾಡಬೇಡಿ. ಬಂದರೆ ಇಲ್ಲಿ ಇಸ್ಕಾನ್ ಹತ್ರ ಬಂದರೆ, ಇಸ್ಕಾನಿಂದ ಏನೋ ಒಂದು 300 ಮೀಟ್ರ್ ಆಗುತ್ತೆ. ಬಂದರೆ ತರುಣ್ ಗೌತಮ್ ಗೋಬಿ ಸೆಂಟರ್ ಅಂತ ಇರುತ್ತೆ, ಬಂದು ವಿಸಿಟ್ ಮಾಡಿ. ಅಣ್ಣ ಇವತ್ತು ನನ್ನ ಬರ್ಡೇ, ಸರಿನಾ? ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇಲ್ಲಿ ಫ್ರೀಯಾಗಿ ಏನಾದರೂ ಕೇಳ್ತಾಯಿದ್ದೀನಿ. ನಿಮಗೆ ಏನಾದರೂ ಫ್ರೀಯಾಗಿ ಕೊಡೋಕ್ಕೆ ಓಕೆನಾ? ಇಲ್ಲಿ ಏನಾದರೂ ಕೊಡ್ಬೋದು, ಏನು ಅಂತ ಇಲ್ಲ. ಹೌದಾ? ಏನ್ ತಿಂತೀರಾ? ಏನು ತಿಂತೀರಲ್ಲ, ಕೊಡ್ತೀರಾ ಕೊಡೋದು ಅಂತ? ಕೊಡೋಣ, ಕೊಡ್ತೀನಿ. ತಿಂತೀರಾ? ಆಯಿತು, ನಿಮ್ಮಿಷ್ಟ, ನೀವೇನಾದರೂ ಕೊಡ್ಬೋದು. ಒಂದು ದೈಪುರಿ ಯಾಕೆ ಕೊಡ್ಕಂದ? ದೈಪುರಿ ಕೊಡ್ತಾರೆ ಅಣ್ಣ. ಸೊ ಗೌತಮ್ ಚಾಟ್ಸು ತುಂಬ ಫೇಮಸ್ಸು, ಅದರಲ್ಲೂ ದೈಪುರಿ ಇನ್ನೂ ಫೇಮಸ್ಸು. ಸೊ ಅವ್ರ ಹತ್ರ ಕೇಳ್ತಾ ಇದ್ದೀನಿ. ಸೊ ರೆಡಿಯಾಗಿದೆ ದೈಪುರಿ ತಿನ್ನೋಕ್ಕೆ. ಟೇಸ್ಟ್ ಮಾಡೋದ? ಥ್ಯಾಂಕ್ ಯು. ದೈಪುರಿ ಕೊಟ್ಟಿದ್ದಾರೆ. ಸೊ ಇವಾಗ ಟೇಸ್ಟ್ ಮಾಡೋದ? ಸೊ ದೈಪುರಿ ಟೇಸ್ಟ್ ಮಾಡ್ತಾಯಿದ್ದೀನಿ. ಮೈಸೂರಲ್ಲಿರೋರು ಇಲ್ಲ ಮೈಸೂರಿಗೆ ಬರೋರು ಗೌತಮ್ ಚಾಟ್ಸ್ ಅಂತ ನೀವು ಮ್ಯಾಪಲ್ಲಿ ಟೈಪ್ ಮಾಡಿದ್ರೆ ಗೌತಮ್ ಚಾಟ್ಸ್ಗೆ ಕರ್ಕೊಬರುತ್ತೆ. ಸೊ ಬಂದರೆ ಯಾರಾದರೂ ದೈಪುರಿನ ಒಂದು ಸತಿ ಟೇಸ್ಟ್ ಮಾಡಿ ಕಳೆದೋಗ್ತೀರಾ. ನೈಟ್ ಹೊತ್ತೆಲ್ಲ ಏನಕ್ಕೆ ಹೆಲ್ಮೆಟ್ ಹಾಕೋಬೇಕು? ಸೇಫ್ಟಿಗೋಸ್ಕರ. ಸೇಫ್ಟಿಗೋಸ್ಕರ ಏನಕ್ಕೆ ಹಾಕೋಬೇಕು? ನಾವು ನಿಧಾನಕ್ಕೆ ಹೋಗ್ತಾ ಇದ್ದೀನಿ ನಾನು. ಸೊ ಫಾಸ್ಟಾಗಿ ಹೋದ್ರೆ ನೀನು ಎಲ್ಲ ಸೇಫ್ಟಿಗೆ ಹಾಕೋಬೇಕು ಅಂತ. ಮೀನಾಕ್ಷಿ ಆಫ್ ಮಾಡಿದೆ, ಸುಮ್ಮನೆ ಹಿಂಗೆ ನಿಲ್ಸ್ಕೊಂಡಿದ್ದೀನಿ. ಹೇಳು ಏನಕ್ಕೆ? ಕ್ಯಾಮ್ರಾಗೆ ರಿಫ್ಲೆಕ್ಟ್ ಆಗಲಿ, ನಂದು ಕಾಣಬಾರ್ದು. ಏನಕ್ಕೆ ಅಂದರೆ ಹೆಡ್ಲೈಟು ಆ ಕ್ಯಾಮ್ರಾಕ್ಕೆ ಬೀಳತ್ತೆ. ಸೊ ನಮ್ಮದು ಪ್ಲೇಟು ಕಾಣಲ್ಲ. ಮೀನಾಕ್ಷಿ ಇಲ್ಲ ಇಲ್ಲ, ಸುಮ್ಮನೆ ನಾನು ಕಂಟೆಂಟ್ ಕೊಡ್ತಾ ಇದ್ದೀನಿ. ಒಂದೊಂದು ಫೇಕ್ ಕಂಟೆಂಟ್, ಸಾಂಬಾರ್ ಕಂಟೆಂಟು. ಹೌದು, ತುಂಬ ಎಂಜಾಯ್ ಮಾಡಿದೆ ನಾನು ಅಂತ. ಆ್ಯಕ್ಚುಲಿ ಇವತ್ತು ನನ್ನ ಜೊತೆ ಫಸ್ಟ್ ಟೈಮು ವೀಡಿಯೋ ಮಾಡೋಕ್ಕೆ ಬರ್ತಾ ಇರೋದು ಪೂಜಾ, ನನ್ನ ಚೈಲ್ಡ್ಹುಡ್ ಫ್ರೆಂಡು. ಹೌದು, ದಿವಸದಿಂದ ಹೇಳ್ತಾ ಇದ್ಲು ವೀಡಿಯೋ ಮಾಡೋದು ನೋಡಬೇಕು ಅಂತ. ಇವತ್ತು ಅವಳನ್ನೇ ಕ್ಯಾಮ್ರಾಮ್ಯಾನ್ ಆಗಿ ಕರ್ಕೊಂಡೋಗಿದ್ದೀನಿ, ಮುಸ್ತಫ್ ಅಂತಾರ. ಸೊ ಚೆನ್ನಾಗಿ ಮಾಡೋಳೆ ವೀಡಿಯೋನ. ಹೆಂಗೆ ಯೂಟಿಲೈಸ್ ಮಾಡ್ಕೊಳ್ತಾರೆ ನೋಡಿ ಚೈಲ್ಡ್ಹುಡ್ ಫ್ರೆಂಡ್ನ. ಪೂಜಾ ಇವತ್ತು ಕಂಟೆಂಟ್ ಮಾಡೋಕೆ ಹೋದ್ವಿ ಅಲ್ವಾ? ಹೌದು. ನೀನು ಎಷ್ಟೋ ದಿವಸದಿಂದ ಆಸೆ ಇಟ್ಕೊಂಡಿದ್ದೆ ನಾನು ವೀಡಿಯೋ ಮಾಡೋದು ನೋಡಬೇಕು, ಕಂಟೆಂಟ್ ಮಾಡೋದು ನೋಡಬೇಕು ಅಂತ. ಇವಾಗ ಫೈನಲಿ ಇವತ್ತಿನ ಬಂದು ಕಂಟೆಂಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ಹೌದು. ನಂದೊಂದು ಕಟ್ಟ ಕಡೆಯ ಪ್ರಶ್ನೆ,
ಈಗ ನಾನು ಇಷ್ಟೆಲ್ಲ ವಿಡಿಯೋ ಮಾಡಿದೆ, ಇಷ್ಟೆಲ್ಲ ಫ್ರೀಯಾಗಿ ಕೇಳಕ್ಕೆ ಹೋದೆ ನನ್ನ ಬರ್ಡೇ ಅಂತ ಅಂದ್ಬಿಟ್ಟು ಓಕೆ ಅವರೆಲ್ಲ ಕೊಟ್ಟರು, ಕೆಲವೊಬ್ರು ಕೊಡಲ್ಲ ಅಂತ ಡೈರೆಕ್ಟಾಗಿ ಹೇಳಿದ್ರು ಮಕ್ಕೊಡ್ದಂಗೆ. ಹೌದು. ಇವೆಲ್ಲ ನೋಡಿ ನಿಮಗೆ ಯೂಟ್ಯೂಬರ್ಸ್ ಬಗ್ಗೆ ಕಷ್ಟಪಡ್ತಾ ಇರೋದು, ಅಂದರೆ ಕನ್ನಡಕ್ಕೆ ಅಂತಲೇ ಕ್ರಿಯೇಟ್ ಮಾಡ್ತಾರೆ ಕಂಟೆಂಟ್ ಕ್ರಿಯೇಟರ್ಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀಯಾ? ಇವತ್ತಿನ ಯೂಟ್ಯೂಬರ್ಸು ಎಷ್ಟು ಮಟ್ಟಿಗೆ ಕಷ್ಟಪಡ್ತಾರೆ, ಏನೇನು ಮಾಡ್ತಾರೆ ಅಂತ ಬಿಹೈಂಡ್ ದ ಸ್ಕ್ರೀನ್ ನೋಡಾಯಿತು ನಿನ್ನಿಂದ. ಸೊ ಏನಕ್ಕೆ ಈ ವಿಡಿಯೋ ಮಾಡಿದೆ ಅನ್ನೋದು ಒಂದು ಗೊತ್ತಾಯ್ತು ನನಗೆ. ಆ್ಯಕ್ಚುಲಿ ಯಾವುದು ಈಸಿಯಾಗಿ ಸಿಗಲ್ಲ ಅನ್ನೋದೊಂದು ತೋರಿಸ್ಕೊಡ್ತಾ ಇದೆಯಾ ಇದರಲ್ಲಿ. ಕಷ್ಟಪಟ್ರೇ ಒಂದು ಫ್ರೀಯಾಗಿ ಸಿಗತ್ತೆ ಅಂದ್ಬಿಟ್ಟು ಮಿಸ್ಯೂಸ್ ಮಾಡ್ಕೊಳ್ಳೋದು ಅವೆಲ್ಲ ಮಾಡಬಾರ್ದು ಅಂತ ನೀನು ತೋರಿಸ್ಕೊಡ್ತಾ ಇದೆಯಾ ಈ ವಿಡಿಯೋ ಮೂಲಕ. ಐ ಆಮ್ ಪ್ರೌಡ್ ಆಫ್ ಯು ಒಂಟಿ ಒನ್ಸ್ ಅಗೇನ್. ಪೂಜಾ ಇರೋದೇ 1 ಮಂತ್ಸ್ ಎಷ್ಟೊತ್ತಿಗೆ ಗೆಲ್ತೇ ಬಿಡು. ಯಾಕಂದರೆ ಹೌದು, ಇದು ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ನೀನು ಈ ಥರ ವಿಡಿಯೋ ಮಾಡ್ತಾ ಇದೆಯಾ. ಅದು ಅದರಿಂದ ಒಂದು ಮೆಸೇಜ್ ಕೊಡ್ತಿದ್ಯಾ. ಸೊ ಐ ಲೈಕ್ ದಿಸ್ ಮೂವಿ. ಇದು ವಿಡಿಯೋ ನಾವಿಬ್ಬರು LKG ಇಂದ ಫ್ರೆಂಡ್ಸು. ಯಾವ ಥರ ಇದೆ ನಮ್ಮ ಫ್ರೆಂಡ್ಶಿಪ್ಪು, ಅವ್ರ ಮನೆ ನಮ್ಮ ಮನೆ ಎಲ್ಲ ಒಂದೇ ಫ್ಯಾಮಿಲಿ ಥರ ಇದ್ದೀವಿ. ವಿಡಿಯೋ ಮಾಡೋಕ್ಕೆ ಅಂತ ಒಬ್ಬರು, ಅಂದರೆ ಹೆಲ್ಪ್ಗೆ ಅಂತ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಒಬ್ಬರು ಬೇಕಾಗಿತ್ತು. ನಾನೇ ಇಲ್ವಾ ಅಂದ್ಬಿಟ್ಟು ಪೂಜಾನೇ ನನ್ನ ಜೊತೆ ಬಂದು. ಸೊ ಥ್ಯಾಂಕ್ ಯು ಪೂಜಾ ಬಂದಿದ್ದಕ್ಕೆ, ಇವತ್ತೆಲ್ಲ ನನ್ನ ಜೊತೆ ಇದಕ್ಕೆ. ಯಾಕೆ ಅಂದರೆ ನಮಗೆ ಅಂತಲೇ ಟೈಮ್ ಕೊಟ್ಟು ಬರೋರಿಗೆ ನಾವು ಅಷ್ಟೇ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸೊ ಬೇರೆಯವರು ನಿಮಗೋಸ್ಕರ ಅಂತಲೇ ಟೈಮ್ ಕೊಡ್ತಾ ಇರ್ತಾರೆ. ಒಂದು ಅರ್ಧ ಜೀವನ ಅವರೇ ನಿಮಗೋಸ್ಕರನೇ ಅಂತಲೇ ಟೈಮ್ ಕೊಡ್ತಾರೆ. ಅಂಥವ್ರಿಗೆ ಮರ್ಯಾದೆ ಕೊಡಿ, ಯಾರನ್ನೂ ಆ ಥರ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ ಅಂಥವ್ರನ್ನ. ಗುಡ್ ಲೈನ್ಸ್ ಒಂಟಿ. ಯಾ